ನಗ್ನನಾಗಿ ಬಂದು ಕಾರು ಹತ್ತುವಂತೆ ಯುವತಿಗೆ ಕಾಮುಕನ ಒತ್ತಾಯ. ಕಾಮುಕನ ವರ್ತನೆ ಕಂಡು ಭಯದಿಂದ ಓಡಿದ ಯುವತಿ, ಸ್ಥಳದಲ್ಲಿ ಜನರಿದ್ರು ನನ್ನ ನೆರವಿಗೆ ಬಂದಿಲ್ಲ ಅಂತ ಯುವತಿಯ ಅಳಲು. ಶ್ವಾನ ಹುಡುಕಲು ತೆರಳಿದ್ದ ಬಾಲಕನಿಗೆ ರೈಲು ಡಿಕ್ಕಿ ಹೊಡೆದು ಸಾವು. ಲಾಂಗ್ ಜಂಪ್ ಕ್ರೀಡಾಪಟು ಯೋಗೇಂದ್ರ ಸಾವಿನಿಂದ ಕುಟುಂಬ ಕಂಗಾಲು. ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಆನೇಕಲ್ ವ್ಯಾಪ್ತಿಯ 20ಕ್ಕೂ ಹೆಚ್ಚು ಸ್ಪಾಗಳು ಸೀಸ್. ಅಕ್ರಮ ಸ್ಪಾಗಳಿಗೆ ಬೀಗ ಜಡಿದು ಬಿಸಿ ಮುಟ್ಟಿಸಿದ ಪೊಲೀಸರು. ಎಸ್ಪಿ ಚಂದ್ರಕಾಂತ್ ಸೂಚನೆ ಮೇರೆಗೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅನುಮತಿ ಇಲ್ಲದೆ 101 ಮರಗಳನ್ನ ಕಡಿದ ಎಂಬೆಸಿ ಗ್ರೂಪ್. ಅರಣ್ಯ ನಾಶ ಆರೋಪದ ಹಿನ್ನೆಲೆ ಎಂಬೆಸಿ ಗ್ರೂಪ್ ವಿರುದ್ಧ ಎಫ್ಐಆರ್. ಜಾಗ ನಮ್ಮದೇ ಅಂತಿರುವ ಎಂಬೆಸಿ ಬಗ್ಗೆ 10 ಹಲವು ಅನುಮಾನ. ಬೆಂಗಳೂರಲ್ಲಿ ಬೆಳಕಿಗೆ ಬಂತು ಮತ್ತೊಂದು ಬೃಹತ್ ಹಗರಣ. ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಿಂದಲೇ 42 ಕೋಟಿ ಪಂಗನಾಮ. ಅಧ್ಯಕ್ಷ ಮಂಜಪ್ಪ ವಿರುದ್ಧ ಕಮಿಷನರ್ಗೆ ದೂರು ನೀಡಿದ ಸದಸ್ಯ ಶಂಕರೇಗೌಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.